ಆಕಾಶವಾಣಿ ಮೈಸೂರು FM 100.6. ಈಗ ಸಮಯ 8:30. ಆಕಾಶವಾಣಿ ಮೈಸೂರು. ನಾನು ನೀನು ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ. ಬಿಸಿಲೇ ಇರಲಿ ಸನ್ಲೈಟ್ ಲೆಟ್ ಕಮ್, ಮಳೆಯೇ ಬರಲಿ ರೈನ್ ಲೆಟ್ ಇಟ್ ಕಮ್, ಕಾಡಲ್ಲಿ ಮೇಡಲ್ಲಿ ಅಲೆರೆ, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ. ಪ್ರಿಯ ಕೇಳುಗರೆ, ಬಾನುಲಿ ಇಂಗ್ಲಿಷ್ ಪಾಠ ತರಗತಿಗೆ ಸ್ವಾಗತ. ವೆಲ್ಕಮ್ ಟು ಬಾನುಲಿ ಇಂಗ್ಲಿಷ್ ಪಾಠ. ಇದು 18ನೇ ತರಗತಿ. ಕಳೆದ ತರಗತಿಯಲ್ಲಿ ನಾವು ಗುಣವನ್ನು ಸೂಚಿಸಲು ಬಳಸುವ ಅಜೆಕ್ಟಿವ್ ಪದಗಳ ಬಳಕೆ ಕುರಿತು ಚರ್ಚೆ ಮಾಡಿದ್ದೆವು. ನಾವು ದಿನನಿತ್ಯ ವ್ಯವಹರಿಸುವಾಗ ಒಂದು ಕೆಲಸ ಚೆನ್ನಾಗಿ ಆಯಿತು ಅಥವಾ ಆಗಲಿಲ್ಲ ಅಂತ ಹೇಳ್ತಾ ಇರ್ತೀವಿ ಅಲ್ವಾ. ನೀನು ಹೇಳಿದ ಕೆಲಸನ ಚೆನ್ನಾಗಿ ಮಾಡಿದೆ ಅಥವಾ ಚೆನ್ನಾಗಿ ಮಾಡಲಿಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ. ಈಗ ಯು ಸ್ಪೋಕ್ ವೆಲ್ ಅಂತ ಹೇಳಿ ನಾವು ಒಬ್ಬರು ಚೆನ್ನಾಗಿ ಮಾತಾಡಿದ ಮೇಲೆ ಹೇಳ್ತೀವಿ. ಇಲ್ಲಿ ಬರುವ ಈ ವೆಲ್ ಅನ್ನೋ ಪದ ಇದೆಯಲ್ಲ, ಇದನ್ನು ಅಡ್ವರ್ಬ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಇದಕ್ಕೆ ಕನ್ನಡದಲ್ಲಿ ಕ್ರಿಯಾವಿಶೇಷಣ ಅಂತ ಕರೀತಾರೆ. ಇವತ್ತಿನ ಈ ತರಗತಿಯಲ್ಲಿ ಈ ಅಡ್ವರ್ಬ್ಗಳು ಅಂದರೆ ಈ ಕ್ರಿಯಾ ವಿಶೇಷತೆಯನ್ನು ಸೂಚಿಸುವ ಪದಗಳನ್ನು ಇಂಗ್ಲಿಷ್ನಲ್ಲಿ ನಾವು ಹೇಗೆ ಬಳಸ್ತೇವೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಉದಾಹರಣೆಯನ್ನ ಸಂಭಾಷಣೆ ರೂಪದಲ್ಲಿ ಕೊಡ್ತೇನೆ. ಹಾಯ್ ಗುರು, ಇಟ್ಸ್ ಶರತ್ ಹಿಯರ್. ಹೂ? ಐ ಕಾಂಟ್ ಹಿಯರ್ ಕ್ಲಿಯರ್ಲಿ. ಇಟ್ಸ್ ಮೀ, ಶರತ್. ಕ್ಯಾನ್ ಯು ಹಿಯರ್ ಮೀ ಕ್ಲಿಯರ್ಲಿ? ನೌ ಐ ಕ್ಯಾನ್ ಹಿಯರ್ ಕ್ಲಿಯರ್ಲಿ. ಹೌ ಆರ್ ಯು ಶರತ್? ಕೇಳುಗ್ರೆ, ಇಲ್ಲಿ ಬಳಸಿದ ಕ್ಲಿಯರ್ಲಿ ಪದವನ್ನು ಗಮನಿಸಿದ್ರಿ ಅಲ್ವಾ? ಮಾತಾಡ್ತಾ ಇರೋದು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಅಂತ ಅದು ಹೇಳ್ತಾ ಇದೆ. ಮತ್ತೆ ಈಗ ಕ್ಲಿಯರ್ ಆಗಿ ಕೇಳ್ತಾ ಇದೆ. ಕ್ಲಿಯರ್ಲಿ, ಐ ಕ್ಯಾನ್ ಹಿಯರ್ ಕ್ಲಿಯರ್ಲಿ ಅಂತ ಹೇಳಿ ಕೊನೆಯಲ್ಲಿ ನಾವು ಅಲ್ಲಿ ಹೇಳೋದನ್ನು ಗಮನಿಸ್ತೇವೆ. ಇಂತಹ ಪದಗಳು, ಈ ಕ್ಲಿಯರ್ಲಿ ರೀತಿಯ ಪದಗಳು ಒಂದು ಕ್ರಿಯೆ ಹೇಗೆ ನಡೀತು ಅಂತ ಹೇಳಿ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಇಂಥ ಪದಗಳನ್ನು ಅಡ್ವರ್ಬ್ ಅಂತ ಹೇಳ್ತೀವಿ ಅಂತ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಇನ್ನೊಂದೆರಡು ಉದಾಹರಣೆಗಳನ್ನು ನೋಡೋಣ. ಹೇಯ್, ಯು ಸ್ಪೀಕ್ ಇಂಗ್ಲಿಷ್ ಬ್ಯೂಟಿಫುಲಿ. ಇಸ್ ಇಟ್? ಥ್ಯಾಂಕ್ ಯು. ಐ ಪ್ರಾಕ್ಟೀಸ್ ಇಂಗ್ಲಿಷ್ ಡೈಲಿ. ದಟ್ಸ್ ಗುಡ್. ಯು ಕಂಟಿನ್ಯೂ ಟು ಪ್ರಾಕ್ಟೀಸ್ ರೆಗ್ಯುಲರ್ಲಿ. ಓಕೆ. ಇನ್ನೊಂದು ಉದಾಹರಣೆ. ಶಿ ಡ್ರೈವ್ಸ್ ಕಾಶಿಯಸ್ಲಿ. ಶಿ ಈಸ್ ಎ ಗುಡ್ ಡ್ರೈವರ್. ಐ ಡೋಂಟ್ ಥಿಂಕ್ ಸೊ. ಶಿ ಡ್ರೈವ್ಸ್ ರೆಕ್ಲೆಸ್ಲಿ. ಇನ್ನೊಂದು ಉದಾಹರಣೆ. ದೀಸ್ ಡೇಸ್ ವೆದರ್ ಬಿಹೇವ್ಸ್ ಟೆರಿಬ್ಲಿ. ಯಾ, ಯು ಆರ್ ಕರೆಕ್ಟ್. ಇಟ್ ವೇರೀಸ್ ಎಕ್ಸ್ಟ್ರೀಮ್ಲಿ. ಇನ್ನೊಂದು ಉದಾಹರಣೆ. ಮಿಸ್ಟರ್ ರವಿ ಸ್ಪೀಕ್ಸ್ ಸ್ಲೋಲಿ. ಮಿಸ್ ಮಮತಾ ರೆಸ್ಪಾಂಡೆಡ್ ಕೈಂಡ್ಲಿ. ಪ್ಯಾಸೆಂಜರ್ಸ್ ಬಿಹೇವ್ಡ್ ಬ್ಯಾಡ್ಲಿ ಇನ್ ದ ಬಸ್. ಕೇಳುಗರೆ, ಈ ಉದಾಹರಣೆಗಳಲ್ಲಿ ಸ್ಲೋಲಿ, ಕೈಂಡ್ಲಿ, ಬ್ಯಾಡ್ಲಿ ಪದಗಳನ್ನು ನೀವು ಗಮನಿಸಿದ್ರಿ ಅಂತ ಹೇಳಿ ಅಂದ್ಕೊಳ್ತೇನೆ. ಇಲ್ಲಿ ಈ ಪದಗಳು ಒಬ್ಬರು ಹೇಗೆ ವರ್ತಿಸಿದ್ರು, ಅವರ ವರ್ತನೆಯ ರೀತಿ ನೀತಿ ಹೇಗಿತ್ತು ಅಂತ ಹೇಳ್ತಿದ್ದಾವೆ. ಇನ್ನೂ ಒಂದೆರಡು ಉದಾಹರಣೆಗಳನ್ನು ಕೊಡ್ತೇನೆ, ಗಮನಿಸಿ. ಮೈ ಫ್ರೆಂಡ್ ಸ್ಟಡೀಡ್ ರಿಗರಸ್ಲಿ. ದೇ ವೆಂಟ್ ಹೋಮ್ ಕ್ವೈಟ್ಲಿ. ಯು ರೋಡ್ ದ ಬೈಕ್ ಕಾನ್ಫಿಡೆಂಟ್ಲಿ. ವಿ ವೇಟೆಡ್ ಪೇಷಂಟ್ಲಿ. ಕೇಳುಗರೆ, ಈ ಸಮಯದ ಕುರಿತು ಮಾತಾಡಬೇಕಾದ್ರೂ ಸಹ ನಾವು ಅಡ್ವರ್ಬ್ಗಳ ಸಹಾಯವನ್ನು ಪಡ್ಕೊಳ್ತೇವೆ. ಒಂದೆರಡು ಉದಾಹರಣೆಗಳನ್ನು ಕೊಡ್ತೇನೆ, ಗಮನಿಸಿ. ಹಿ ಕೇಮ್ ಎಸ್ಟರ್ಡೇ. ಶಿ ಕಮ್ಸ್ ಟುಡೇ. ದ ಚಿಲ್ಡ್ರನ್ ಅರೈವ್ಡ್ ಲೇಟ್. ದ ಆಫೀಸರ್ ಕಮ್ಸ್ ಅರ್ಲಿ. ಈಗ ಹೇಳಿದ ಈ ಉದಾಹರಣೆಗಳಲ್ಲಿ ಎಸ್ಟರ್ಡೇ, ಟುಡೇ, ಲೇಟ್, ಅರ್ಲಿ ಪದಗಳು ಸಮಯದ ಸೂಚನೆಯನ್ನು ಕೊಡ್ತಾ ಆ ಕ್ರಿಯೆ ಹೇಗೆ ನಡೀತು ಅಂತ ಹೇಳಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತವೆ.
ಹಾಗಾಗಿ ಇವನ್ನು ಕೂಡ ನಾವು ಅಡ್ವರ್ಬ್ ಅಂತ ಹೇಳಿ ಕರೀತೇವೆ. ಇನ್ನೊಂದೆರಡು ಉದಾಹರಣೆಗಳನ್ನು ಕೊಡ್ತೇನೆ, ಗಮನ ಇಟ್ಟು ಆಲಿಸಿರಿ. It rained continuously last month. Migratory birds always arrive in November. She never blames anyone. They visit Mahadeshwara Betta frequently. I visit my parents once in a month. ಈ ವಾಕ್ಯಗಳಲ್ಲಿ ಬಳಕೆಯಾದ ಕಂಟಿನ್ಯೂಯಸ್ಲಿ, ಆಲ್ವೇಸ್, ನೆವರ್, ಒನ್ಸ್, ಫ್ರೀಕ್ವೆಂಟ್ಲಿ ಪದಗಳು ಕ್ರಿಯೆ ಎಷ್ಟು ಬಾರಿ ನಡೀತು ಅಥವಾ ಪುನರಾವರ್ತನೆ ಹೇಗಾಗತ್ತೆ ಅನ್ನೋ ಮಾಹಿತಿಯನ್ನು ನಮಗೆ ತಿಳಿಸುತ್ತೆ. ಇನ್ನೂ ಒಂದೆರಡು ಉದಾಹರಣೆಗಳನ್ನು ಗಮನಿಸೋಣ. ಯು ಹಾರ್ಡ್ಲಿ ರೀಡ್ ಇಂಗ್ಲಿಷ್, ಹೆನ್ಸ್ ಯುವರ್ ಇಂಗ್ಲಿಷ್ ಈಸ್ ಸೆಲ್ಡಮ್ ಕರೆಕ್ಟ್. ಈ ಎರಡು ವಾಕ್ಯಗಳಲ್ಲಿ ನಾನು ಹೇಳಿದ ಹಾರ್ಡ್ಲಿ ಮತ್ತು ಸೆಲ್ಡಮ್ ಪದಗಳನ್ನು ಸ್ವಲ್ಪ ಗಮನಿಸಿ. ಈ ಎರಡೂ ಪದಗಳು ನಕಾರಾತ್ಮಕ ಅರ್ಥವನ್ನು ನೀಡುವಂಥ ಪದಗಳಾಗಿದ್ದಾವೆ. ಹಾರ್ಡ್ಲಿ ಅಂದರೆ ಇಲ್ಲವೇ ಇಲ್ಲ ಅಂತ ಅರ್ಥ, ಸೆಲ್ಡಮ್ ಅಂದರೆ ಅಪರೂಪಕ್ಕೆ ಅಂತ ಅರ್ಥ. ನೀನು ಇಂಗ್ಲಿಷ್ ಓದೋದೇ ಇಲ್ಲ, ಹಾಗಾಗಿ ನಿನ್ನ ಇಂಗ್ಲಿಷ್ ಅಪರೂಪಕ್ಕೆ ಸರಿ ಇರುತ್ತೆ ಅನ್ನೋ ಅರ್ಥನ ಈ ವಾಕ್ಯಗಳು ಕೊಡ್ತವೆ. ಹಾಗೆ ಕೇಳಿದ್ರೆ ಈ ಹಾರ್ಡ್ ಮತ್ತು ಹಾರ್ಡ್ಲಿ ಪದಗಳ ನಡುವಿನ ವ್ಯತ್ಯಾಸವನ್ನು ಸ್ವಲ್ಪ ಗಮನಿಸಬೇಕು. ಯು ವರ್ಕ್ ಹಾರ್ಡ್ ಅಂತ ಹೇಳಿದ್ರೆ ನೀನು ಕಷ್ಟಪಟ್ಟು ಕೆಲಸ ಮಾಡುವೆ ಅಂತ ಅರ್ಥ. ಯು ವರ್ಕ್ ಹಾರ್ಡ್ಲಿ ಅಂತ ಹೇಳಿದ್ರೆ ನೀನು ಕೆಲಸ ಮಾಡೋದೇ ಇಲ್ಲ, ಸೋಮಾರಿ ಅಂತ ಅರ್ಥ. ಹಾಗೆ ಸಾಮಾನ್ಯವಾಗಿ ಅಡ್ಜೆಕ್ಟಿವ್ಸ್ಗಳಿಗೆ ಎಲ್ವೈಯನ್ನು ಸೇರಿಸಿ ಅಡ್ವರ್ಬ್ಗಳನ್ನು ಇಂಗ್ಲಿಷ್ನಲ್ಲಿ ಸಿದ್ಧ ಮಾಡ್ತೀವಿ. ಅಡ್ಜೆಕ್ಟಿವ್ಸ್ಗಳು ಗುಣದ ಕುರಿತು ಹೇಳಿದ್ರೆ ಅಡ್ವರ್ಬ್ಗಳು ಕ್ರಿಯೆಯ ವಿಶೇಷತೆ ಕುರಿತು ಹೇಳ್ತವೆ. ಸಾಮಾನ್ಯವಾಗಿ ಅರ್ಥದಲ್ಲಿ ಏನು ಅಷ್ಟು ವ್ಯತ್ಯಾಸ ಆಗಲ್ಲ, ಆದರೂ ಈ ಹಾರ್ಡ್ಲಿ ಥರದ ಪದಗಳು ಇರ್ತವೆ ಅನ್ನೋ ಎಚ್ಚರ ನಮಗಿರಬೇಕು. ಇನ್ನೊಂದು ಎರಡು ಉದಾಹರಣೆಗಳನ್ನು ಕೊಡ್ತೇನೆ, ಗಮನಿಸಿ. ಶಿ ಈಸ್ ಅ ಫಾಸ್ಟ್ ಡ್ರೈವರ್. ಶಿ ಡ್ರೈವ್ಸ್ ಫಾಸ್ಟ್. ಶಿ ಈಸ್ ಅ ಫಾಸ್ಟ್ ಡ್ರೈವರ್ ಅನ್ನೋ ವಾಕ್ಯದಲ್ಲಿ ಫಾಸ್ಟ್ ಅನ್ನೋದು ಅಡ್ಜೆಕ್ಟಿವ್ ಆದರೆ, ಶಿ ಡ್ರೈವ್ಸ್ ಫಾಸ್ಟ್ ಅನ್ನೋ ವಾಕ್ಯದಲ್ಲಿ ಫಾಸ್ಟ್ ಅನ್ನೋದು ಅಡ್ವರ್ಬ್ ಆಗುತ್ತೆ. ಹಾಗೆ ಇನ್ನೊಂದೆರಡು ಉದಾಹರಣೆಗಳು. ಹಿ ಗೇವ್ ರಾಂಗ್ ಆನ್ಸರ್. ಹಿ ಆನ್ಸರ್ಡ್ ರಾಂಗ್. ಶಿ ಗಿವ್ಸ್ ರೈಟ್ ಆನ್ಸರ್. ಶಿ ಆನ್ಸರ್ಸ್ ರೈಟ್. ದೇ ಆರ್ ಲೇಟ್ ಕಮರ್ಸ್. ದೇ ಕಮ್ ಲೇಟ್. ಇಲ್ಲಿ ಬಳಕೆಯಾದ ಲೇಟ್, ರೈಟ್, ರಾಂಗ್ ಪದಗಳು ಅಡ್ಜೆಕ್ಟಿವ್ಸ್ ಆಗಿ ಮತ್ತೆ ಅಡ್ವರ್ಬ್ ಆಗಿಯೂ ಕೂಡ ಬಳಕೆ ಆಗಿರೋದನ್ನು ನೀವು ಗಮನಿಸಿದ್ರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇಂಥ ಬಳಕೆಗಳನ್ನು ನೋಟಿಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಯೂಸ್ ಮಾಡಿದ್ರೆ ಇಂಗ್ಲಿಷ್ ಮಾತಾಡೋದು ಸುಲಭವಾಗತ್ತೆ. ಕೇಳುಗರೆ, ಮತ್ತೆ ನಿಮ್ಮ ಭೇಟಿ ಮುಂದಿನ ತರಗತಿಯಲ್ಲಿ. ಹ್ಯಾವ್ ಅ ನೈಸ್ ಡೇ. ಎಲ್ಲರಿಗೂ ನಮಸ್ಕಾರ. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ